Hello children, good morning. I'm your EVS teacher. Yes, had your breakfast all of you? Yes, very good. Yes, today let me start EVS first lesson, that is the living world. Yes children, this was a very interesting chapter you have. Yes. Protection of environment is the study duty of all. Yes, you must have heard this saying. So the world environment is very familiar to us. So the things around us is environment. So we can enjoy environment by seeing only. So we see hills, forest, river, falls, streams, etc. Honeybee, so insects, eagle, snake, soil, light, bird. So we can see many things which is present around us. So if you are going to observe environment in your surrounding, we can see many substances like this. ನೀವೇನಾದರೂ ನಿಮ್ಮ ಸುತ್ತಮುತ್ತ ಪರಿಸರನ ಅಬ್ಸರ್ವ್ ಮಾಡಿದ್ದೆ ಆದರೆ ಬಹಳಷ್ಟು ವಸ್ತುಗಳನ್ನು ನಾವು ನೋಡಬಹುದು. ಸೊ ವಿ ಕ್ಯಾನ್ ಎಂಜಾಯ್ ಆಲ್ಸೋ. ಸೊ ಅದನ್ನು ನೋಡ್ತಾ ನೋಡ್ತಾ ನಾವೇನು ಮಾಡ್ತೀವಿ, ಬಹಳಷ್ಟು ಎಂಜಾಯ್ ಮಾಡ್ತೀವಿ, ತುಂಬ ಖುಷಿ ಪಡ್ತೀವಿ ಅಲ್ವಾ. ಸೊ ನೀವು ಖುಷಿ ಪಡ್ತೀರಲ್ವಾ? ಎಸ್, ವೆರಿ ಗುಡ್. ಎಸ್, ಹಿಯರ್ ಈಸ್ ಅ ಸ್ಟೋರಿ ಅಬೌಟ್ ಸೋಮಣ್ಣ. ಸೊ ಇಲ್ಲಿ ಒಂದು ಪುಟ್ಟ ಸ್ಟೋರಿ ಇದೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಿಯರ್ ಸೋಮಣ್ಣ ಇಸ್ ಎ ಲೇಜಿ ಪರ್ಸನ್. ಸೋಮಣ್ಣ ಅಂತ ಒಬ್ಬ ಇರ್ತಾನೆ, ಅವನು ಬಹಳ ಲೇಜಿ ಪರ್ಸನ್ ಆಗಿರ್ತದೆ. ಲೇಜಿ ಅಂದರೆ ಸೋಂಬೇರಿ, ಬಹಳಷ್ಟು ಸೋಂಬೇರಿ ಆಗಿರ್ತಾನೆ ಅವನು. ಸೊ ಇವನ್ ದೋ ಓನ್ಸ್ ಪೀಸ್ ಆಫ್ ಲ್ಯಾಂಡ್, ಸೊ ಹಿ ಹ್ಯಾಸ್ ನಾಟ್ ವರ್ಕ್ ಫಾರ್ ಎ ಸಿಂಗಲ್ ಡೇ ಇನ್ ಹಿಸ್ ಲ್ಯಾಂಡ್. He used to live only by receiving what others gave him. So he don't want to work on his land. He is having land, but he don't want to work. But always he depending upon other for his meals or any other food. Okay, so he was very fond of groundnuts. Groundnuts ಅಂದ್ರೆ ಏನು? ಕಡಲೆಕಾಯಿ. ಅವನಿಗೆ ಹೆಚ್ಚು ಕಡಲೆಕಾಯಿ ತಿನ್ನುವಂಥ ಒಂದು ಹ್ಯಾಬಿಟ್ ಇರುತ್ತೆ. ಓಕೆ, ಸೊ ಬರೀ ಕಡಲೆಕಾಯಿ ಅಲ್ಲ, ಅದು ಫ್ರೈ ಮಾಡಿರೋಂತಹ ಕಡಲೆಕಾಯಿ. ಸೊ ಹುರಿದಿರೋ ಕಡಲೆಕಾಯಿಯನ್ನು ತಿನ್ನುವಂಥ ಒಂದು ಹ್ಯಾಬಿಟ್ ಅವನಿಗೆ ಇರುತ್ತೆ. ಸೊ ಒನ್ಸ್ ವೈಲ್ ಈಟಿಂಗ್ ಫ್ರೈಡ್ ಗ್ರೌಂಡ್ ನಟ್ಸ್ ಹಿ ಗಾಟ್ ಅನ್ ಐಡಿಯಾ. ಸೊ ಅವನು ಹುರಿದಿರೋ ಕಡಲೆಕಾಯನ್ನು ತಿನ್ಬೇಕಾದ್ರೆ ಅವನಿಗೊಂದು ಐಡಿಯಾ ಹೊಳೆಯುತ್ತೆ. ಸೊ ಏನಪ್ಪ ಅದು ಅಂತ ಹೇಳಿದ್ರೆ, ಈ ಹುರಿದಿರೋ ಅಂತಹ ಕಡಲೆಕಾಯನ್ನ ನಾನು ನನ್ನ ಲ್ಯಾಂಡಲ್ಲಿ ಹಾಕಿದ್ರೆ ಹುರಿದಿರೋಂತಹ ಕಡಲೆಕಾಯಿ ಬೀಜ ಇರುವಂತಹ ಗಿಡನೇ ಸಿಗುತ್ತಲ್ಲ, ಆಗ ನಾನು ಬೇರೆಯವ್ರನ್ನ ಕೇಳೋ ನೆಸೆಸಿಟಿನೇ ಇರಲ್ವಲ್ಲ ಅಂತ ತಿಳ್ಕೊಳ್ತಾನೆ. ತಿಳ್ಕೊಂಡು ಏನು ಮಾಡ್ತಾನೆ, ಸೊ ಹಿ ಬಿಗನ್ ಟು ಸ್ಟಾರ್ಟ್ ಗ್ರೋಯಿಂಗ್ ಪ್ಲಾಂಟ್ಸ್. ಸೊ ಬೈ ಸೋಯಿಂಗ್ ಫ್ರೈಡ್ ಸೀಡ್ಸ್. Okay, so he take the fried seed and sowing in the land and sowed in the land. Okay, after some days, so many days they left over. So after some days he got greeneries everywhere, but he couldn't find any single plant on his land. Okay, ಅವನ ಲ್ಯಾಂಡಲ್ಲಿ ಏನು ಫ್ರೈಡ್ ಗ್ರೌಂಡ್ ನಟ್ಸ್ ಅನ್ನ ಬೀಜನ ಬಿತ್ತಿರ್ತಾನೆ, ಒಂದು ಸಿಂಗಲ್ ಪ್ಲಾಂಟ್ ಸಹ ಅದರಲ್ಲಿ ಬೆಳೆದಿರೋದಿಲ್ಲ. ಸೊ ಡು ಯು ನೋ ಚಿಲ್ಡ್ರನ್ ವಾಟ್ ಇಸ್ ದ ರೀಸನ್ ಫಾರ್ ದಿಸ್? ಸೊ ಯಾಕೆ ಅಂತ ಗೊತ್ತಾಯ್ತಾ ನಿಮಗೆ? ಎಸ್, ಸೊ ಹಿಯರ್ ರಾ ಗ್ರೌಂಡ್ ನಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ರಾ ಗ್ರೌಂಡ್ ನಟ್ ಅಂದ್ರೇನು? ಹಸಿ ಕಡಲೆಕಾಯಿ. ಸೊ ಹಸಿ ಕಡಲೆಕಾಯಿಯಲ್ಲಿ ಎಲ್ಲ ರೀತಿಯಾದಂಥ ಅಂಶಗಳು ಅದರಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಬೀಜವನ್ನು ಮೊಳಕೆ ಬರುವಂತಹ ಅಂಶಗಳು ಅದರಲ್ಲಿ ಇರುತ್ತೆ. ಸೊ ಬಟ್ ಫ್ರೈಡ್ ಗ್ರೌಂಡ್ ನಟ್ಸ್ ದೇ ಡಸಂಟ್ ಹ್ಯಾವಿಂಗ್ ಎನಿ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ದೇ ಡಸಂಟ್ ಹ್ಯಾವಿಂಗ್ ಎನಿ ಲಿವಿಂಗ್ ಕಾಂಪೊನೆಂಟ್. ಇಸ್ ದಿಸ್ ವೆರಿ ಇಂಪಾರ್ಟೆಂಟ್, ಅಂಡರ್ಲೈನ್ ದಿಸ್ ಹಿಯರ್. ಓಕೆ, ಫ್ರೈಡ್ ಗ್ರೌಂಡ್ ನಟ್ಸ್ they doesn't having any living component, so no other plants will grow without any living component. Okay, so here what did you learn from this? Okay, so fried groundnuts, they doesn't having any living component, but raw groundnuts, they are having all the characteristics of growth. So what do you mean by growth? Growth andre enu? That is what increasing in the height and size of the body.
that is known as growth. Okay, if any living organism they want to grow, so they should have the living component. ಲಿವಿಂಗ್ ಕಾಂಪೊನೆಂಟ್ ಇದ್ದರೆ ಮಾತ್ರ ಬೆಳವಣಿಗೆ ಅನ್ನೋದು ಸಾಧ್ಯವಾಗುತ್ತೆ. ಬಟ್ ಹಿಯರ್ ವಿ ಕ್ಯಾನ್ ಐಡೆಂಟಿಫೈ ದಿ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಇನ್ ಅವರ್ ಸರೌಂಡಿಂಗ್ ಅಲ್ವಾ. ಸೊ ಐಡೆಂಟಿಫೈ ಮಾಡಬಹುದಲ್ವಾ. ಲಿವಿಂಗ್ ಬೀಯಿಂಗ್ಸ್ ಅಂದ್ರೇನು? ಜೀವಿಗಳು. ನಾನ್ ಲಿವಿಂಗ್ ಬೀಯಿಂಗ್ಸ್ ಅಂದ್ರೇನು? ನಿರ್ಜೀವ ವಸ್ತುಗಳು, ಜೀವ ಇಲ್ಲದೆ ಇರುವಂತಹ ವಸ್ತುಗಳು. So here in second page, so in the following chart some component of the environment and some living characteristics are given. So read this carefully. If each component the characteristics is given in front of them are found, put right mark. If these characteristics are not found, put wrong mark. So here, so see the column here. So some of the characteristics are there and some of the components are also there in the left side. So here for example mouse is there. No, mouse. So mouse is having growth. Mouse ಗೆ growth ಇದೆ ಅಲ್ವಾ? Yes. mouse ಬೆಳೆಯುತ್ತಲ್ವಾ? ಚಿಕ್ಕ ಮರಿಯಿಂದ ದೊಡ್ಡ ಮರಿಯಾಗಿ ಬೆಳೆಯುತ್ತಲ್ವಾ? Yes. ಸೊ ಅದಕ್ಕೆ ಗ್ರೋತ್ ಇದೆ. ಹಾಗಾಗಿ ಇಲ್ಲಿಗೆ ರೈಟ್ ಮಾರ್ಕ್ ಹಾಕಬೇಕು. ಓಕೆ, ಪುಟ್ ದ ರೈಟ್ ಮಾರ್ಕ್ ಹಿಯರ್. ಎಸ್, ನೆಕ್ಸ್ಟ್ ಈಟಿಂಗ್ ಫುಡ್. ಸೊ ಮೌಸ್ ಫುಡ್ ಅನ್ನ ತಿನ್ನುತ್ತಲ್ವಾ? ಎಸ್, ಅದಕ್ಕೆ ರೈಟ್ ಮಾರ್ಕ್ ಹಾಕಬೇಕು. ಸೊ ಮೌಸ್ಗೆ ಮೂವ್ಮೆಂಟ್ ಇದೆಯಾ? ಎಸ್, ಮೂವ್ಮೆಂಟ್ ಇದೆ, ಅದಕ್ಕೂ ರೈಟ್ ಹಾಕಬೇಕು. ಸೊ ರೆಸ್ಪಿರೇಷನ್, ರೆಸ್ಪೈರ್ ಮಾಡುತ್ತಾ ಮೌಸು? ಎಸ್, ಸೊ ಅದಕ್ಕೂ ರೈಟ್ ಮಾರ್ಕ್ ಹಾಕಬೇಕು. ಸೊ ಎಕ್ಸ್ಕ್ರಿಷನ್, ಎಸ್. ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂದ್ರೇನು? ಅದು ಮುಟ್ಟಿದ್ರೆ ರೆಸ್ಪಾನ್ಸ್ ಮಾಡುತ್ತಲ್ವಾ? ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡುತ್ತಲ್ವಾ? ಎಸ್, ಸೊ ಪುಟ್ ದ ರೈಟ್ ಮಾರ್ಕ್ ಆಲ್ಸೋ ಹಿಯರ್. ಸೊ ದೇ ಆರ್ ಹ್ಯಾವಿಂಗ್ ರಿಪ್ರೊಡಕ್ಷನ್ ಆಲ್ಸೋ, ಅದು ಮರಿ ಹಾಕುತ್ತಲ್ವಾ? ಎಸ್, ಅದಕ್ಕೂ ರೈಟ್ ಮಾರ್ಕ್ ಹಾಕಬೇಕು. ಓಕೆ, ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಫಿಲ್ ಆಲ್ ದ ಕಾಲಮ್ ಹಿಯರ್. ಸೊ ಎಲ್ಲ ಕಾಲಮ್ ಅನ್ನು ಹೀಗೆ ಫಿಲ್ ಮಾಡಬೇಕು. ಸೊ ಐ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್ ಹಿಯರ್. ಸೊ ಬ್ರಿಕ್ ಅಂದ್ರೆ ಇಟ್ಟಿಗೆ. ಸೊ ಇಟ್ಟಿಗೆಗೆ ಗ್ರೋತ್ ಇದೆಯಪ್ಪ? ಇಟ್ಟಿಗೆ ಬೆಳೆಯುತ್ತಾ? ಮನೆ ಕಟ್ಟಕ್ಕೆ ಯೂಸ್ ಮಾಡ್ತಾರಲ್ಲ ಇಟ್ಟಿಗೆ, ಬೆಳೆಯುತ್ತಾ ಅದು? ಇಲ್ಲ ಅಲ್ವಾ? ಸೊ ಹಿಯರ್ ಯು ಶುಡ್ ಪುಟ್ ರಾಂಗ್ ಮಾರ್ಕ್. ಸೊ ಈಟಿಂಗ್ ಫುಡ್ ತಿನ್ನುತ್ತಾ ಅದು? ಇಲ್ಲ, ಅದು ಕೂಡ ರಾಂಗೆ. ಸೊ ಇದೆಲ್ಲ ಫುಲ್ಲು ರಾಂಗ್ ಬರುತ್ತೆ. ಮೂಮೆಂಟ್ ಇದೆಯಾ? ಇಲ್ಲ. ರೆಸ್ಪೈರ್ ಮಾಡುತ್ತಾ ಬ್ರಿಕ್? ಇಲ್ಲ. ಎಕ್ಸ್ಕ್ರಿಷನ್ ಇದೆಯಾ ಅದಕ್ಕೆ? ಇಲ್ಲ. ರೆಸ್ಪಾನ್ಸ್ ಮಾಡುತ್ತಾ? ನೋ. ಸೊ ರಿಪ್ರೊಡಕ್ಷನ್, ದಟ್ ಈಸ್ ಆಲ್ಸೋ ನೋ. ಓಕೆ, ಸೊ ಲೈಕ್ ದಿಸ್. So you have to fill all those things here what they are given: mobile, paper, frog, man, butterfly, clock, brick, mango, mouse. Okay, so you should fill all the blank place here, so with the help of your elders. Okay, so after this, after completing this column, so you get some of the component they are having completely right mark and some of the component they are having completely wrong mark. Okay, so what did you learn from this column? Yes, so we learned from this column, that is some of the which are living things and which are non living things. So idರಲ್ಲಿ ಯಾವುದು ಕಂಪ್ಲೀಟ್ ಆಗಿ ಲಿವಿಂಗ್ ಥಿಂಗ್ಸ್, ಯಾವುದು ನಾನ್ ಲಿವಿಂಗ್ ಥಿಂಗ್ಸ್ ಅನ್ನೋದು ತಿಳ್ಕೊಂಡ್ವಿ. Okay, so in the next page, some of the components seen in the environment are given below. Identify them as given living beings, so non-living being. So put right mark here. So here also they are giving column. Okay, you have to read this. So component of the environment is there. Okay, living being and non-living being. This is the two column. Okay, for example here birds. Birds ಲಿವಿಂಗ್ ಬೀಯಿಂಗ್ ನಾನ್ ಲಿವಿಂಗ್ ಬೀಯಿಂಗ್? ಸೊ ಬರ್ಡ್ಗೆ ಜೀವ ಇದೆಯಾ ಇಲ್ವಾ? ಜೀವಂತವಾಗಿದೆ ಅಲ್ವಾ? ಅದು ಜೀವ ಇದೆ ಅಲ್ವಾ ಅದಕ್ಕೆ? ಸೊ ಯು ಶುಡ್ ಪುಟ್ ರೈಟ್ ಮಾರ್ಕ್ ಹಿಯರ್. ರೈಟ್ ಹಾಕಿದ್ರೆ ಸಾಕು. ಬಲೂನು ನೀವು ಓದ್ತಿರಲ್ಲ, ಆಟ ಆಡ್ತಿರಲ್ಲ, ಬಲೂನು ಅದು ಲಿವಿಂಗ್ ಬೀಯಿಂಗ್ ನಾನ್ ಲಿವಿಂಗ್ ಬೀಯಿಂಗ್? ಎಸ್, ಯು ಆರ್ ರೈಟ್, ಇಟ್ ಈಸ್ ನಾನ್ ಲಿವಿಂಗ್ ಬೀಯಿಂಗ್. ಸೊ ಪುಟ್ ರೈಟ್ ಮಾರ್ಕ್ ಹಿಯರ್ ಫಾರ್ ನಾನ್ ಲಿವಿಂಗ್ ಬೀಯಿಂಗ್ ಕಾಲಮ್. ಸೊ ನೆಕ್ಸ್ಟ್ ವಾಟರ್. Okay, so water living or non-living? Yes, it is also non-living things. Put right mark here. So next,
Mango tree. Yes, it is living being. Put right mark here. Okay. So vehicle, it's a non-living being. Pen is also non-living being. Okay, children, you have to put right mark and wrong mark here, living and non-living beings. So here they are giving an activity here. Make a list of other living beings and non-living things you have seen. So here you have to write. So living and list out some living and non-living things here you have to write. Okay. Yes, plants and animals are living being. Okay, mainly underline this. So plants and animals, those they are all living beings. ಅವೆಲ್ಲ ಜೀವಿಗಳು, ಜೀವವಸ್ತುಗಳು. So they are certain characteristics to decide them as living beings. Yes, how can we say these are the living being? Yes, we can say this by specialized characteristics. ಅಂದ್ರೆ ಜೀವಿಗಳು ಅಂತ ಹೇಳಬೇಕಾದ್ರೆ ಅದರದ್ದೇ ಆದಂತ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಗುಣಗಳಿರುತ್ತೆ. ಓಕೆ, ಅದರ ಆಧಾರದ ಮೇಲೆ ಇದು ಜೀವಿಗಳು ಅಥವಾ ದಿಸ್ ಇಸ್ ಲಿವಿಂಗ್ ಥಿಂಗ್ಸ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ನಾವು ಹೇಳಬಹುದು. ಓಕೆ, ಎಸ್, ಟುಡೇ ಐ ವಿಲ್ ಸ್ಟಾಪ್ ಹಿಯರ್. ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್.